ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮ್ಯಾಮ್ಸ್ ನೀತಿ. ಇವತ್ತು ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ಲಾಸಲ್ಲಿ ಡಿಫೆನ್ಸ್ ಟೆಕ್ನಾಲಜಿನ ನೋಡೋಣ. ಡಿಫೆನ್ಸ್ ಟೆಕ್ನಾಲಜಿ. ಸೊ ಮೊದಲನೇದಾಗಿ ಗೋಲ್ಡಿಲಾಕ್ ಝೋನ್ಸ್ ಅಂದ್ರೆ ಏನು? ಇದು ಒಂದ್ಸಲ ಕ್ವಶನ್ ಆಗಿತ್ತು. ವಾಟ್ ಈಸ್ ಗೋಲ್ಡಿಲಾಕ್ ಝೋನ್? ದ ಗೋಲ್ಡಿಲಾಕ್ ಝೋನ್ ಆರ್ habitable zone is the range of distance with the right temperature for water to remain liquid. ಅಂದ್ರೆ ಯಾವ ಒಂದು ಝೋನ್ ಅಲ್ಲಿ ವಾಟರ್ ಲಿಕ್ವಿಡ್ ಆಗಿ ಇರುತ್ತೆ, ಆ ಒಂದು ಟೆಂಪರೇಚರ್ನ ಮೇಂಟೈನ್ ಮಾಡುವಂತಹ ಒಂದು ಝೋನ್. Discoveries in the Goldie zone like Earth-sized planet Kepler 186 are what scientists hope will lead us to water one day life. ಎಕ್ಸಾಂಪಲ್, ನಮ್ಮ ಅರ್ತ್ ಸನ್ದು ಒಂದು ಗೋಲ್ಡಿಲಾಕ್ ಝೋನ್. ಅಂದರೆ ಇಲ್ಲಿ ಸನ್ ಇದ್ರೆ, ಸನ್ನು ಇದು ನಮ್ಮ ಅರ್ತ್, ಈ ಒಂದು ಪ್ಲೇಸಲ್ಲಿ ವಾಟರು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಅಂದರೆ ಈ ಒಂದು ಈ ಝೋನು ಟು ಕೋಲ್ಡು ಅಲ್ಲ ಅಥವಾ ಟು ಹೀಟು ಅಲ್ಲ ಅಂತ ಒಂದು ಝೋನ್. ಅದನ್ನ ನಾವು ಗೋಲ್ಡಿಲಾಕ್ ಝೋನ್ ಅಂತ ಕರಿತೀವಿ. ದೆನ್ Greased Lightning 10 NASA. Greased Lightning 10 is a hybrid diesel electric tilt wing unmanned aircraft. It is a battery powered plane that has 10 engines and take off like a helicopter and fly efficiently like an aircraft. Idu recent agi news alli ididu. One other advantage of Greased Lightning 10 besides its versatile vertical takeoff and landing ability is its noise or lack of it. IceCube Neutrino Observatory. IceCube Neutrino Observatory is an array of 5,160 optical sensors buried in a cubic kilometer of ice beneath of South Pole. Experiment detect light that produced when neutrons interact with the nucleus in the surrounding medium. Neutrons are weakly interacting, nearly massless fundamental particles might be produced. When particles of dark matter annihilate with each other. If these theories are true, neutrino detector like IceCube Neutrino Observatory at the South Pole can look for excess neutrinos coming from dark matter hotspot. Okay, this is from our defense class. Will start. What is missile? ಇವಾಗ ನಾವು ಡಿಫೆನ್ಸ್ ಹೋಗೋಕ್ಕಿಂತ ಮುಂಚೆ ಮಿಸೈಲ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಮಿಸೈಲ್ is a guided airborne ranged weapon capable of self-propelled flight usually by the jet engine or rocket motors. ಮಿಸೈಲ್ ಅನ್ನೋದು ಒಂದು ಗೈಡೆಡ್ airborne ranged weapon capable of self-propellant flight usually by jet engine or rocket motor. Self-propelled flight ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಮಿಸೈಲ್ಸ್ ಹ್ಯಾವ್ 5 ಸಿಸ್ಟಮ್ ಕಾಂಪೋನೆಂಟ್. ಒಂದು ಟಾರ್ಗೆಟ್, ಯಾವುದಾದ್ರೂ ಒಂದು ಎನಿಮಿನ ಕೊಟ್ಟರೆ ಅದನ್ನ ಟಾರ್ಗೆಟ್ ಮಾಡುವಂಥದ್ದು. ದೆನ್ ಗೈಡೆನ್ಸ್ ಸಿಸ್ಟಮ್, ಅದಾದಮೇಲೆ ಫ್ಲೈಟ್ ಸಿಸ್ಟಮ್, ದೆನ್ ಎಂಜಿನ್ ಆ್ಯಂಡ್ ವಾರ್ ಹೆಡ್. ಇವಾಗ ಈ ಥರ ಒಂದು ನಿಮಗೆ ನಾವು ಮಿಸೈಲ್ ತಗೊಂಡ್ರೆ ಇದು ವಾರ್ ಹೆಡ್, ಇಲ್ಲಿ ಫ್ಲೈಟ್ ಸಿಸ್ಟಮ್ ಇರುತ್ತೆ, ಇಲ್ಲಿ ಗೈಡೆಡ್ ಇರುತ್ತೆ, ದೆನ್ ಆದಮೇಲೆ ಇದು ಟಾರ್ಗೆಟ್ ಮಾಡುವಂಥದ್ದು, ದೆನ್ ಎಂಜಿನ್. ಎ ಮಿಸೈಲ್ ನೀಡ್ಸ್ ಅ ಫ್ಲೈಟ್ ಸಿಸ್ಟಮ್. ಗೈಡೆಡ್ ಮಿಸೈಲ್ ಈಸ್ ಅ ಮಿಸೈಲ್ ಹೂಸ್ ಕೋರ್ಸ್ ಮೇ ಆಲ್ಟರ್ ಡ್ಯೂರಿಂಗ್ ಫ್ಲೈಟ್. ಗೈಡೆಡ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಟಾರ್ಗೆಟ್ ಇರುತ್ತೆ, ಇಲ್ಲಿ ನಾವು ಒಂದು ಮಿಸೈಲ್ನ ಲಾಂಚ್ ಮಾಡ್ತೀವಿ. ಮೊದಲಿಗೆ ಏನು ಮಾಡುತ್ತೆ ಅಂದರೆ ಇಲ್ಲಿಗೆ ನಾವು ಟಾರ್ಗೆಟ್ ಮಾಡಿರ್ತೀವಿ, ಬಟ್ ಈ ಟಾರ್ಗೆಟು ಇಲ್ಲಿಗೆ ಮೂವ್ ಆಗುತ್ತೆ. ಈ ಮಿಸೈಲ್ನ ನಾವು ಇಲ್ಲಿಂದ ಇಲ್ಲಿಗೆ ಗೈಡ್ ಮಾಡಬಹುದು ವೈಲ್ ಫ್ಲೈಯಿಂಗ್ ಓನ್ಲಿ. ಅದನ್ನು ನಾವು ಗೈಡೆಡ್ ಮಿಸೈಲ್ ಅಂತ ಕರಿತೀವಿ. ರೇಂಜ್, ಲ್ಯಾಂಡ್ ಬೇಸ್ಡ್ ಮಿಸೈಲ್ ಹ್ಯಾವ್ ಲಾಂಗರ್ ರೇಂಜ್ ದೆನ್ ಏರ್ ಬೇಸ್ಡ್ ವರ್ಷನ್. ಅಂದರೆ ಇವಾಗ ಲ್ಯಾಂಡ್ ಟು ಲ್ಯಾಂಡ್ ಇರುತ್ತಲ್ಲ, ಇದು ಲಾಂಗರ್ ರೇಂಜ್ ಇರುತ್ತೆ ರಾದರ್ ದೆನ್ ಏರ್ ಬೇಸ್ಡ್ ವರ್ಷನ್. Submarine versions have least range.
The Mysorean rockets were the first iron-cased rocket in the world successfully deployed for the military use. Nodi. World alle first. Hyder Ali and Tipu Sultan used the rockets effectively against British East India Company during 70s and 90s, 80s and 90s. ಯಾವಾಗ 780s ಮತ್ತು 90s ಅಲ್ಲಿ ಟಿಪ್ಪು ಸುಲ್ತಾನ್ ಮತ್ತೆ ಹೈದರ್ ಅಲಿ ಪ್ರಪಂಚದಲ್ಲಿ ಮೊದಲನೇ ಬಾರಿಗೆ ರಾಕೆಟ್ಸ್ನ ಯೂಸ್ ಮಾಡಿದ್ರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಅಗೇನ್ಸ್ಟ್. ಮಿಸೈಲ್ದು ಕ್ಲಾಸಿಫಿಕೇಶನ್ ಮೇಜರ್ ಆಗಿ ಮಿಸೈಲ್ನ ರೇಂಜಲ್ಲಿ, ಆಮೇಲೆ ಗೈಡೆಡ್ ಆರ್ ಅನ್ಗೈಡೆಡ್, ಅದಾದಮೇಲೆ ಸಬ್ಸೋನಿಕ್ ವಿತ್ ಸ್ಪೀಡಲ್ಲಿ, ಈ ಥರ ಎಲ್ಲ ಕ್ಲಾಸಿಫೈ ಮಾಡ್ತಾರೆ. ಈಗ ನಾವು ರೇಂಜಲ್ಲಿ ಕ್ಲಾಸಿಫೈ ನೋಡೋಣ. ಶಾರ್ಟ್ ರೇಂಜ್ ಮಿಸೈಲ್, ಬ್ಯಾಲಿಸ್ಟಿಕ್ ಮಿಸೈಲ್. ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಯಾವ ಒಂದು ಮಿಸೈಲು ಲೆಸ್ ದೆನ್ 1000 ಕಿಲೋಮೀಟರ್ ಇರುತ್ತೆ ಡಿಸ್ಟೆನ್ಸ್, ಅದಕ್ಕೆ ನಾವು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೀವಿ. ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದು 1000 ಕಿಲೋಮೀಟರ್ ಇಂದ 3000 ಕಿಲೋಮೀಟರ್ಸ್ ಮೈಲ್ಸ್ ತನಕ ಇರುವಂತಹ ಒಂದು ಮಿಸೈಲ್. ಒಂದು ಶಾರ್ಟ್ ರೇಂಜು ಲೆಸ್ ದೆನ್ 1000 ಕಿಲೋಮೀಟರ್, ಮೀಡಿಯಂ ರೇಂಜು ಲೆಸ್ 1000 ಕಿಲೋಮೀಟರ್ ಇಂದ 3000 to 3000 ಕಿಲೋಮೀಟರ್ ತನಕ. ದೆನ್ನು ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ 3000 ಇಂದ 5500 ಕಿಲೋಮೀಟರ್. ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲು ಲೆಸ್ ದೆನ್ 1000 ಕಿಲೋಮೀಟರ್ ಇರುತ್ತೆ. ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲು 1000 ಇಂದ 3000 ಕಿಲೋಮೀಟರ್ ತನಕ ರೇಂಜ್ ಇರುತ್ತೆ. ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲು 3000 ಇಂದ 5500. ಒಂದು ಲೆಸ್ ದೆನ್ 1000, ಇನ್ನೊಂದು 1000 to 3000, ಇದು ಮೀಡಿಯಂ ರೇಂಜ್. ಇಂಟರ್ಮೀಡಿಯೇಟ್ ರೇಂಜ್ 3000 to 5500. ದೆನ್ ಇಂಟರ್ ಕಾಂಟಿನೆಂಟಲ್ 5000ಗಿಂತ ಜಾಸ್ತಿ ಇರುವಂತಹದ್ದು. ಇದು ನಮಗೆ ವಿತ್ ದ ರೇಂಜ್ ಕ್ಲಾಸಿಫಿಕೇಶನ್ಸ್. ಮಿಸೈಲ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಸ್ಪೀಡ್. ಸ್ಪೀಡ್ಗೆ ಕ್ಲಾಸಿಫಿಕೇಶನ್ ಬೇಸ್ಡ್ ಯಾವ್ಯಾವ್ದಿರುತ್ತೆ ಅಂದರೆ, ಮೇನ್ಲಿ ಮಿಸೈಲ್ಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದೇರ್ ಸ್ಪೀಡ್ ವಿತ್ ರೆಸ್ಪೆಕ್ಟ್ ಟು ದಿ ಸೌಂಡ್. ಈಗ ಸೌಂಡ್ ಸ್ಪೀಡ್ನ ನಾವು ಮ್ಯಾಕ್ ಸೌಂಡ್ ಸ್ಪೀಡ್ ಇಸ್ ಈಕ್ವಲ್ ಟು ಮ್ಯಾಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಸಬ್ಸೋನಿಕ್ ಮಿಸೈಲ್ ಟ್ರಾವೆಲ್ ಸ್ಲೋವರ್ ದೆನ್ ದ ಸೌಂಡ್, ಅದಕ್ಕೆ ಸಬ್ಸೋನಿಕ್ ಅಂತ ಕರಿತೀವಿ. ಅಂದರೆ 1 ಮ್ಯಾಕ್ಕಿಂತ ಲೆಸ್ ಆಗಿ ಮಾಡಿದರೆ, 1 ಮ್ಯಾಕ್ಕಿಂತ ಲೆಸ್ ಆದರೆ ಅದನ್ನ ಸಬ್ಸೋನಿಕ್ ಅಂತ ಕರಿತೀವಿ. ಯಾಕಂದರೆ ಸ್ಪೀಡ್ ಇಸ್ ಈಕ್ವಲ್ ಟು 1 ಮ್ಯಾಕ್ ಸೌಂಡ್. ಎಕ್ಸಾಂಪಲ್ US ಹರ್ಪೂನ್ ಆಂಟಿಶಿಪ್ ಮಿಸೈಲ್, ಇಂಡಿಯಾದು ಪೃಥ್ವಿ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ದೆನ್ ಸೂಪರ್ಸಾನಿಕ್ ಅಂದರೆ ದ ಮಿಸೈಲ್ ವಿಚ್ ಟ್ರಾವೆಲ್ಸ್ ಫಾಸ್ಟರ್ ದೆನ್ ದ ಸ್ಪೀಡ್ ಆಫ್ ಸೌಂಡ್ ಬಟ್ ಲೆಸ್ ದೆನ್ ದ 5, ಅಂದರೆ ಬಿಟ್ವೀನ್ 1 to 5 ಮ್ಯಾಕ್, ಅದಕ್ಕೆ ನಾವು ಸೂಪರ್ಸಾನಿಕ್ ಅಂತ ಕರಿತೀವಿ. ಸಾನಿಕ್ ಅಂತಂದ್ರೆ ವಿಚ್ ಈಸ್ ಈಕ್ವಲ್ ಟು 1, ಸಬ್ಸಾನಿಕ್ ಅಂದರೆ ಲೆಸ್ ದೆನ್ 1, ಈಕ್ವಲ್ ಟು 1ಗೆ ಸಾನಿಕ್, 1 to 5 ಮ್ಯಾಕ್ಗೆ ಸೂಪರ್ಸಾನಿಕ್, ಮೋರ್ ದೆನ್ 5ಗೆ ಹೈಪರ್ಸಾನಿಕ್. Missile that travels faster than the speed but less than 5 Mach are called supersonic. Example, Russian Iskander tactical ballistic missile, Indian BrahMos supersonic missile. BrahMos, it is with the Russia and India though. Then hypersonic missile. The term hypersonic means that speed of a missile should be at least 5 times faster than the sound. ಅಂದರೆ 5 ಮ್ಯಾಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ಸೂಪರ್ಸೋನಿಕ್ ಮಿಸೈಲ್ ಅಂತ ಕರಿತೀವಿ. ಅದು ಚೈನಾದು DF-GF ZF ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್, ರಷ್ಯಾಸ್ ಅವನ್ಗಾರ್ಡ್ ಶೌರ್ಯ. ಮಿಸೈಲ್ ಕ್ಲಾಸಿಫಿಕೇಶನ್ ಟ್ರೆಜೆಕ್ಟರಿ, ಹೇಗೆ ಅದು ಚಲಿಸುತ್ತೆ ಅನ್ನೋದ್ರ ಮೇಲೆ 2 ಕ್ಲಾಸಿಫಿಕೇಶನ್ ಇದೆ. ಒಂದು ಬ್ಯಾಲಿಸ್ಟಿಕ್ ಮಿಸೈಲ್, ಇನ್ನೊಂದು ಕ್ರೂಸ್ ಮಿಸೈಲ್. ಬ್ಯಾಲಿಸ್ಟಿಕ್ ಮಿಸೈಲ್ ಅಂದ್ರೆ ಪ್ರೀ ಡಿಫೈನ್ಡ್ ಟಾರ್ಗೆಟ್. ಕ್ರೂಸ್ ಅಂದ್ರೆ ಫುಲ್ ಫ್ಲೈಟ್ ಇಸ್ ಪವರ್ಡ್, ಹೆನ್ಸ್ ಅ ಸೆಲ್ಫ್ ಪ್ರೊಫೈಲ್ಡ್ ಗೈಡೆಡ್ ಮಿಸೈಲ್.
ಇದು ಪ್ರೀ ಡಿಫೈನ್ಡ್ ಟಾರ್ಗೆಟ್. ಬಲಾಸ್ಟಿಕ್ ಅಂದ್ರೆ ಇಲ್ಲಿ ಟಾರ್ಗೆಟ್ ಇದೆ, ಇದು ಮಿಸೈಲ್, ಇಲ್ಲಿಂದ ಇಲ್ಲಿಗೆ ಒಂದೇ ಸಲ ಟಾರ್ಗೆಟ್ ಮಾಡಿರ್ತಾರೆ ಈ ತರ. ಇದು ಪ್ರೀ ಡಿಫೈನ್ ಆಗಿರುತ್ತೆ, ಮತ್ತೆ ಚೇಂಜ್ ಮಾಡಕ್ ಆಗಲ್ಲ. ಮೋಸ್ಟ್ ಆಫ್ ದ ಫ್ಲೈಟ್ಸ್ ಆರ್ ಅನ್ಪವರ್ಡ್ ಅಂಡ್ ಅನ್ಗೈಡೆಡ್ ಆಫ್ಟರ್ ದ ಇನಿಷಿಯಲ್ ಪವರ್ ಆಫ್ ರಾಕೆಟ್. ಒಂದ್ಸಲ ನಾವು ಅದನ್ನ ಲಾಂಚ್ ಮಾಡಿದ್ಮೇಲೆ ಆ ಮಿಸೈಲ್ ನ ಅದನ್ನ ಮತ್ತೆ ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ ಅಥವಾ ಗೈಡ್ ಮಾಡಕ್ಕಾಗಲ್ಲ, ಬಿಕಾಸ್ ದಟ್ ಈಸ್ ಪ್ರೀ ಡಿಫೈನ್ಡ್ ಟಾರ್ಗೆಟ್. ರೇಂಜ್ ಹೇಗಿರುತ್ತೆ ಅಂದ್ರೆ ಔಟ್ಸೈಡ್ ಅಟ್ಮಾಸ್ಫಿಯರ್, ಇಲ್ಲಿಂದ ಬಂದು ಹೀಗೆ ಬರುತ್ತೆ, ಇದು ಅಟ್ಮಾಸ್ಫಿಯರ್ ಹೊರಗಿರುತ್ತೆ. ಇಂಟರ್ ಕಾಂಟಿನೆಂಟಲ್ ಬಲಾಸ್ಟಿಕ್ ಮಿಸೈಲ್, ಸಬ್ ಆರ್ಬಿಟಲ್ ಟ್ರೆಜೆಕ್ಟರಿ. ಟ್ಯಾಕ್ಟಿಕಲ್ ಬಾಲಿಸ್ಟಿಕ್ ಮಿಸೈಲ್, ಬ್ಯಾಟಲ್ ಫೀಲ್ಡ್ ರೇಂಜ್ ಬಲಾಸ್ಟಿಕ್ ಮಿಸೈಲ್, ಶಾರ್ಟ್ ರೇಂಜ್ ಯೂಸ್ ಆಫ್ 300 ಗಿಂತ ಲೆಸ್. ಇದು ಇನ್ನೊಂದು ಕ್ರೂಸ್, ಇದು ಬಲಾಸ್ಟಿಕ್, ಇನ್ನೊಂದು ಕ್ರೂಸ್. ಕ್ರೂಸ್ ಇಸ್ ಅ ಫುಲ್ ಫ್ಲೈಟ್ ಈಸ್ ಪವರ್ಡ್, ಹೆನ್ಸ್ ಇಟ್ ಈಸ್ ಸೆಲ್ಫ್ ಪ್ರೊಪೆಲ್ಡ್ ಗೈಡೆಡ್ ಮಿಸೈಲ್ within the Earth's atmosphere, jet engine technology used against the terrestrial targets. It flies the major portion of its flight path at approximately constant speed. Examples of BrahMos, Harpoons, Exocet. It used against the terrestrial target. It flies a major portion of the flight path at approximately constant speed ಅಲ್ಲಿ ಇದು ಓಡುತ್ತೆ. ಡಿಪೆಂಡ್ಸ್ ಆನ್ ದ ಗ್ರಾವಿಟಿ ಹಿಟ್ ಟಾರ್ಗೆಟ್. ಅಡ್ವಾಂಟೇಜಸ್ ಏನಂದ್ರೆ ರೇಂಜ್ ಈಸ್ ಮೋರ್, ಇಟ್ ಸೇವ್ಸ್ ದಿ ಫ್ಯೂಯಲ್. ಡಿಸ್ಅಡ್ವಾಂಟೇಜ್ ಏನಂದ್ರೆ ಕ್ಯಾನ್ ಬಿ ಇಂಟರ್ಸೆಪ್ಟೆಡ್ ಬೈ ರೆಡಾರ್. ರೆಡಾರ್ ಅಂದ್ರೆ ರೇಡಿಯೋ ಡಿಟೆಕ್ಷನ್ ರೇಂಜಿಂಗ್. ಆಂಟಿಬಲಿಸ್ಟಿಕ್ ಮಿಸೈಲ್ ನ ಇದು ಇಂಟರಪ್ಟ್ ಮಾಡಬಹುದು. ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನಂದ್ರೆ ರಿಕ್ವೈರ್ಸ್ ಕಂಟಿನ್ಯೂಸ್ ಗೈಡೆನ್ಸ್. ಇದು ಬ್ಯಾಟಲ್ ಆರ್ ಫಿಕ್ಸ್ಡ್ ಟಾರ್ಗೆಟ್ ಬಟ್ ಆರ್ ನಾಟ್ ಮೊಬೈಲ್ ಒನ್ಸ್. ಇದು ಮೋರ್ ಫ್ಯೂಯಲ್ ನೀಡೆಡ್. ಯಾವುದಕ್ಕೆ? ಇದು ಬಲಾಸ್ಟಿಕ್ಗೆ ಮತ್ತೆ ಕ್ರೂಸ್ಗೆ. ನೋಡಿ ಇಲ್ಲಿ ಬಲಾಸ್ಟಿಕ್ ಇಲ್ಲಿಂದ ಲಾಂಚ್ ಮಾಡಿರ್ತಾರೆ, ಇಲ್ಲಿ ಟಾರ್ಗೆಟ್ ಹೀಗೆ ಹೋಗ್ಬೇಕಿದೆ ಬಲಾಸ್ಟಿಕ್ ಟ್ರಜೆಕ್ಟರಿ. ಇದು ರೆಡಾರು ಆಬ್ಜೆಕ್ಟ್ನ ಐಡೆಂಟಿಫೈ ಮಾಡಿ ನಮಗೆ ಮತ್ತೆ ಸಿಗ್ನಲ್ನ ವಾಪಸ್ ಕೊಡುತ್ತೆ. ರೇಡಿಯೋ ಡಿಟೆಕ್ಷನ್ ರೇಂಜಿಂಗ್. ಸ್ಟೆಲ್ತ್ ಟೆಕ್ನಾಲಜಿ. ಇಟ್ ಈಸ್ ಡಿಸೈನ್ ಟು ಡಿಫ್ಲೆಕ್ಟ್ ದ ರೇಡಿಯೇಷನ್. ಇಲ್ಲಿ ರೆಡಾರ್ ಇರುತ್ತೆ, ಇಲ್ಲಿ ಆಬ್ಜೆಕ್ಟ್ ಇರುತ್ತೆ. ಸೊ ಸ್ಟೆಲ್ತ್ ಡಿವೈಸಸ್ ಡಿಫ್ಲೆಕ್ಟ್ ದಿ ರೇಡಿಯೇಷನ್ ಆಫ್ ರೆಡಾರ್ಸ್. ಸರ್ಫೇಸ್ ಕೋಟಿಂಗ್. ಇಟ್ ಯೂಸ್ ಆಫ್ ದಿ ಮೆಟೀರಿಯಲ್ science, absorbs the radiation. Classification of launch modes. Surface to surface, surface to air missile, air to air, air to surface, sea to sea, torpedo and anti-tank missiles. ಮತ್ತೆ ballistic missile ಅಲ್ಲಿ intercontinental ballistic more than 5,000 km, intermediate range ballistic 3,000 to 5,000, medium range ballistic missile 1,000 to 3,000, short range ballistic missile less than 1,000, tactical for use in the battlefield. Intercontinental ballistic missile ಇದು ಮಿನಿಮಮ್ 5,500 ಕಿಲೋಮೀಟರ್ ಇರುತ್ತೆ. ಇದು ನ್ಯೂಕ್ಲಿಯರ್ ವೆಪನ್ನ ಡೆಲಿವರ್ ಮಾಡೋಕ್ಕೆ ಮೇನ್ಲಿ ಯೂಸ್ ಮಾಡ್ತಾರೆ. ಇಂಡಿಯಾ, ರಷ್ಯಾ, USA, ಚೈನಾ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಇಸ್ರೇಲ್ and North Korea, only the person who have a operational intercontinental ballistic. Modern design support multiple independently targetable re-entry vehicle. Multiple independently targeted vehicles or an exo-atmospheric ballistic missile payload containing several warheads. Each one of them is capable of being aimed to hit ಡಿಫ್ರೆಂಟ್ ಟಾರ್ಗೆಟ್ಸ್. ಇವಾಗ ಹೇಳಿ ಯಾವ್ಯಾವ ಕಂಟ್ರೀಸು ನಾನ್ NPT ಕಂಟ್ರೀಸ್, ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಇದು ಈ ಥರ ಇಲ್ಲಿಂದ ಲಾಂಚ್ ಆಗಿ ಇಟ್ ವಿಲ್ ಟೇಕ್ ಅ ಕೋರ್ಸ್. ಇದು ಅನ್ಗೈಡೆಡ್ ballistic and it will come and hit here. Hypersonic missile. DRDO successfully tested hypersonic technological demonstrated vehicle
in September 2020. The demonstrated in its hypersonic air breathing scramjet technology. The significance of developing the technology has come into the backdrop of development strides. Hypersonic defines speed of about 5 Mach, at least 1.6 kilometer per second. Ballistic missile follows the fixed trajectory and travel outside the atmosphere to re-enter the near impact. On the contrary, hypersonic weapons travel within the atmosphere and can maneuver midway, which combined with the high speed makes their detection and interruption extremely difficult. This means that radar and air defenses cannot detect them till they are very close and little time to react. Two hypersonic platform ಯಾವುದಂದ್ರೆ hypersonic cruise missile and hypersonic glide missile. Hypersonic cruise missile use a rocket or jet propellant through their flight are regarded as being faster version of existing cruise missiles. Hypersonic glide vehicle, these missiles first go up into the atmosphere on the conventional rocket before being launched toward their target. Itara hypersonic boost glide vehicle, hypersonic cruise missile. ಇದು ballistic missile. ಇದು outer space ಅಲ್ಲಿ ballistic, inner space atmosphere ಅಲ್ಲಿ cruise missiles ಮತ್ತೆ hypersonic boost glide vehicle ಇರುತ್ತೆ. ನೋಡಿ, ಕನ್ಸಿಡರ್ ದ ನೆಕ್ಸ್ಟ್ ಜನರೇಷನ್ ಆರ್ಮ್. ಈ ಥರ ಹೈಪರ್ಸೋನಿಕ್ ವೆಪನ್ಸ್ ಇಲ್ಲಿಂದ ಹೋಗಿ ಇಲ್ಲಿ ಅದನ್ನು ಎಂಡ್ ಮಾಡುವಂಥದ್ದು ಅಥವಾ ಡಿಸ್ಟ್ರಾಯ್ ಮಾಡುತ್ತೆ. ಮ್ಯಾಕ್ ನಂಬರ್ ಸ್ಪೀಡ್, ಸಬ್ಸೋನಿಕ್ ಅಂದರೆ ಲೆಸ್ ದೆನ್ 1 ಮ್ಯಾಕ್, ಟ್ರಾನ್ಸ್ ಅಂದರೆ ಈಕ್ವಲ್ ಆರ್ ವೆರಿ ನಿಯರ್ ಟು ದ 1 ಮ್ಯಾಕ್, ಸೂಪರ್ಸೋನಿಕ್ ಅಂದರೆ ಮೋರ್ ದೆನ್ 1 ಮ್ಯಾಕ್, ಹೈಪರ್ಸೋನಿಕ್ ಅಂದರೆ ಮೋರ್ ದೆನ್ 5 ಮ್ಯಾಕ್ಸ್. Hypersonic weapons. I'll continue this in the next class. Throat infection ಆಗಿದೆ ನನಗೆ. We will do it in the next class. Hypersonic weapons in the part 2. Thank you one and all.